ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಬಿಸಿಬೇಳೆ ಭಾತನ್ನ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ಕ್ವಿಕ್ಕಾಗಿ ಈಸಿಯಾಗಿ ಫಟ್ ಅಂತ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದೇನು ತುಂಬ ಕಷ್ಟ ಇಲ್ಲ. 10 ನಿಮಿಷದಲ್ಲಿ ನಾವು ಈ ಥರ ಬಿಸಿಬೇಳೆ ಭಾತನ್ನ ನೈಟ್ ಡಿನ್ನರಿಗೆ ಅಥವಾ ಮಧ್ಯಾಹ್ನ ಲಂಚಕ್ಕೂ ಕೂಡ, ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ಕೂಡ ಈ ಥರ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಬನ್ನಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಒಂದು 1.5 ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಯಾವ ಅಕ್ಕಿ ಬೇಕಾದರೂ ತೊಗೋಬೋದು. ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಇದ್ದಾವೆ ಅದೇ ಅಕ್ಕಿ ಕೂಡ ತೊಗೋಬೋದು. 1.5 ಕಪ್ ಅಕ್ಕಿಗೆ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ. ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಡೀತದೆ, ಬಟ್ ಇಷ್ಟೇ ಕ್ವಾಂಟಿಟಿನೇ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಬಿಸಿಬೇಳೆ ಭಾತ. ಅದಕ್ಕೋಸ್ಕರ ನಾನು 1.5 ಕಪ್ ಅಕ್ಕಿಗೆ ಅರ್ಧ ಕಪ್, ಅಂದರೆ ಟೋಟಲ್ ಅಕ್ಕಿ ಬೇಳೆ ಕೂಡ 2 ಕಪ್ ತೊಗೊಂಡಿದ್ದೀನಿ ನಾನು. ಇಲ್ಲಿ ಬಟಾಟೆ ಮತ್ತು ಕ್ಯಾರೆಟು, ಹಾಗೆ ಈರುಳ್ಳಿ ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸೌತೆಕಾಯಿ. ಬೇಕಿದ್ದರೆ ನೀವು ಬೀನ್ಸು ಮತ್ತು ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದೆ ಅವೆಲ್ಲ ವೆಜಿಟೇಬಲ್ಸ್ನೂ ಕೂಡ ಯೂಸ್ ಮಾಡ್ಕೋಬೋದು. ವೆಜಿಟೇಬಲ್ಸ್ನ ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಡಿ. ಈ ಥರ ಬೇಳೆ ತೊಳೆದು, ಅಕ್ಕಿ ಬೇಳೆ ತೊಳೆದು ಆದಮೇಲೆ ವೆಜಿಟೇಬಲ್ಸ್ನ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಬೀಟ್ರೂಟ್ ಕೂಡ ಹಾಕೋತಾರೆ. ನಿಮ್ಗೆ ಇಷ್ಟ ಆದರೆ ಬೀಟ್ರೂಟ್ ಕೂಡ ಹಾಕ್ಕೊಳ್ಳಿ. ಹಾಗೆ ಬೀನ್ಸು ಕೂಡ ಹಾಕೋತಾರೆ. ನಾನಿಲ್ಲಿ 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇವಾಗ. ಯಾಕೆಂದರೆ ಇದು ಪೂರ್ತಿ ಸಣ್ಣಗೆ ಕುದಿಬೇಕು. ಅದಕ್ಕೋಸ್ಕರ 3 ಕಪ್ ಆಗುವಷ್ಟು ನೀರನ್ನು ಇವಾಗ ಹಾಕ್ಕೊಳ್ಳಿ. ನೆಕ್ಸ್ಟ್ ಮುಂದ್ಗಡೆ ಮತ್ತೆ ಎಷ್ಟು ಕಪ್ ಹಾಕೋಬೇಕು ಅಂತ ತೋರಿಸ್ತೀನಿ. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅಕ್ಕಿ ಮತ್ತು ಬೇಳೆ ಜಲ್ದಿ ಬೇಯಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಇಡೋದ್ರಿಂದ ಬೇಗನೆ ಅದು ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಇವಾಗ ಇದನ್ನು 5 ರಿಂದ 6 ಕುಕ್ಕರ್ ವಿಸಿಲ್ಸ್ನ ಹೊಡಿಸ್ಬೇಕು. ಯಾಕೆಂದರೆ ಅದು ಕುದಿಬೇಕಂದ್ರೆ 5 ರಿಂದ 6 ಬೇಕಾಗುತ್ತೆ. ನಾನಿಲ್ಲಿ ಟೊಮೆಟೊ ಹಾಕೋದನ್ನು ನೆನಪಾರಿದ್ದೆ. ನಾನು ಅದಕ್ಕೆ ಇವಾಗ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ದಪ್ಪ 2 ಟೊಮೆಟೊನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ನಾನಿದು ಸ್ವೀಟ್ ಟೊಮೆಟೊ ತೊಗೊಳೋದ್ರಿಂದ ದಪ್ಪ 2 ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಹುಳಿ ಟೊಮೆಟೊ ಇದ್ದರೆ ಒಂದನ್ನೇ ಹಾಕೋಬಹುದು. ಬಟಾಣಿನ ಲಾಸ್ಟಲ್ಲಿ ಹಾಕ್ಕೊಳ್ಳೋಕೆ ಹೇಳ್ತೀನಿ ಒಗ್ಗರಣೆಯಲ್ಲಿ. ಈ ಥರ ಮತ್ತೆ ನಾನು ಟೊಮೆಟೊನ ಹಾಕೋತಾ ಇದ್ದೀನಿ. ಇವಾಗ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ತುಪ್ಪನೂ ಯೂಸ್ ಮಾಡ್ತಾರೆ, ಹಾಗೆ ಎಣ್ಣೆನೂ ಯೂಸ್ ಮಾಡ್ತಾರೆ. ನಾನು ತುಪ್ಪ ಯೂಸ್ ಮಾಡ್ತಿಲ್ಲ. ಎಣ್ಣೆನೇ ಇಲ್ಲಿ 4 ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹತ್ತದ ಬಿಸಿಬೇಳೆ ಭಾತ್ ಮಾಡೋದಕ್ಕೆ. ಸಾಸಿವೆ ಸ್ವಲ್ಪ ಹಾಕ್ಕೊಳ್ಳಿ. ಚಿಟಪಟ ಅನ್ನಬೇಕು ಸಾಸಿವೆ, ಫುಲ್ ಅಂದರೆ ಟೇಸ್ಟಿಯಾಗಿ ಬರಬೇಕು. ಕ್ರಿಸ್ಪಿಯಾಗಿ ಸಾಸಿವೆ ಬಂದರೆ ಸ್ವಲ್ಪ ಬಿಸಿಬೇಳೆ ಭಾತ್ಗೆ ರುಚಿ ಕೊಡುತ್ತೆ. ಹಾಗೆ ಜೀರಿಗೆನೂ ಅಷ್ಟೇ. ಇಲ್ಲಿ ನಾವು ಏನು ಮಾಡಬೇಕು, ಒಗ್ಗರಣೆ ಸ್ವಲ್ಪ ಖಡಕ್ಕಾಗಿಯೇ ತೊಗೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಸಾಸಿವೆ ಮತ್ತು ಜೀರಿಗೆ, ಕರಿಬೇವಿನ ಸೊಪ್ಪು ಎಲ್ಲನೂ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು 4 ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಆಗಿರುತ್ತೆ. ಇವಾಗ ಸ್ವಲ್ಪ ಒಗ್ಗರಣೆಯಲ್ಲೇ ಬಟಾಣಿನ ಹಾಕೋತಾ ಇದ್ದೀನಿ. ಬಟಾಣಿ ಎಲ್ಲ ಹಾಕ್ಕೊಂಡು ಫ್ರೈ ಆದಮೇಲೆ ಬಿಸಿಬೇಳೆ ಭಾತ್ ಪೌಡರ್ನ ಯೂಸ್ ಮಾಡಿಕೊಂಡೆ ನಾನಿಲ್ಲಿ. ಬಿಸಿಬೇಳೆ ಭಾತ್ ಪೌಡರ್ ನಾನು ಇಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ. 1 ಪಾಕೆಟಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಮಾಡ್ತಿದ್ರೆ ಪೂರ್ತಿ 1 ಪಾಕೆಟ್ನೂ ಕೂಡ ಹಾಕ್ಕೋಬೋದು. ಈ ಥರ ಒಗ್ಗರಣೆ ಏನಾಗಬೇಕು, ಖಡಕ್ಕಂಗೆ ಆಗಬೇಕು. ಹೀಗೆ ಹಾಕೋದ್ರಿಂದ ಬಿಸಿಬೇಳೆ ಭಾತಲ್ಲಿ ರುಚಿಯಾಗಿ ಬರುತ್ತೆ. ಯಾಕಂದರೆ ಎಲ್ಲ ಮಸಾಲೆ ಪದಾರ್ಥನೂ ಎಣ್ಣೆಯಲ್ಲಿ ಕುದಿದ್ರಿಂದ ಅದು ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಈ ಥರನೇ ನೀವು ಮಾಡ್ಕೊಳ್ಳಿ. ತೀರಾ ಸೀದೋಗೋ ಟೈಪ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ನೋಡಿಕೊಂಡು ಕ್ರಿಸ್ಪಿಯಾಗಿದೆ ಬಟಾಣಿ ಕ್ರಿಸ್ಪಿ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ನಾವು ಹಾಕ್ಕೊಂಡಿರೋ ಒಗ್ಗರಣೆ ಪದಾರ್ಥ ಎಲ್ಲ ಕ್ರಿಸ್ಪಿಯಾಗಿದ್ದರೆ ಈ ಥರ ನಾವು ತೆಗೆದುಬಿಡಬೇಕು. ಇವಾಗ ನಾನು ಗೋಡಂಬಿನ ನೋಡಿ ಹಾಕೋತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ನಾನು ಫ್ರೈ ಮಾಡಿ ಇಟ್ಟಿರೋದ್ರಿಂದ ಗೋಡಂಬಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಸ್ವಲ್ಪ ಫಸ್ಟಿಗೆ ಮಾಡಿದ್ದಿಲ್ಲ ಅಂದರೆ ನೀವೇನು ಮಾಡಬೇಕು, ಒಂದು ಎಣ್ಣೆಯಲ್ಲಿ ಅಥವಾ ತುಪ್ಪಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಕುಕ್ಕರ್ ವಿಸಿಲ್ಸ್ನ ಹೊಡ್ಸಾಯಿತು. ನೋಡೋಣ ಬನ್ನಿ ಇವಾಗ ಯಾವ ಥರ ಬಂದಿದೆ ಅಂತ ಅನ್ನ. ನೋಡಿ ಎಷ್ಟು ಮೆತ್ತಗೆ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದನ್ನು ಏನು ಮಾಡಬೇಕಂದ್ರೆ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನಾವು ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ನೋಡಿ, ಅದೇ ಥರನೇ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಈ ಥರ ಎಲ್ಲನೂ ಮೆತ್ತಗೆ ಮಾಡ್ಕೊಂಡ್ಬಿಡಿ. ನೀವು ಸ್ಮ್ಯಾಶರ್ ಇದರಲ್ಲಿ ಅದರಲ್ಲೂ ಕೂಡ ನೀವು ಮೆತ್ತಗೆ ಮಾಡ್ಕೋಬೋದು. ಇಲ್ಲಾಂದರೆ ಇದೇ ಥರ ಸ್ಪೂನಲ್ಲಿ ನಂದು ಯಾಕಂದರೆ ಆಲ್ರೆಡಿ ಮೆತ್ತಗೆ ಭಾಳ ಆಗಿರೋದ್ರಿಂದ ನಾನೇನು ಜಾಸ್ತಿ ಮೆತ್ತಗೆ ಮಾಡ್ಕೋತಾ ಇಲ್ಲ. ಈ ಥರ ಮೆತ್ತಗೆ ಕುದಿಸ್ಬೇಕು. ಬಿಸಿಬೇಳೆ ಬಾತ್ಗೆ ಯಾವುದೇ ಥರ ಇದು ಬಿರುಸಿರಬಾರ್ದು ಅನ್ನ. ನೋಡಿ ಎಷ್ಟು ಮೆತ್ತಗಾಗಿ ಬಂದಿದೆ ಇವಾಗ. ನೋಡಿ ಇದೇ ಥರ ಮಾಡಬೇಕು. ನಾನು ಮಾಡ್ತಾಯಿದ್ದೀನಿ ನೋಡಿ, ಈ ಥರ ಫುಲ್ ಮಾಡಬೇಕು. ಎಲ್ಲಿ ಒಂಚೂರು ಅನ್ನ ಉಳಿದಿರಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಉಳಿದಿದ್ರೆ ನಡೀತಾ, ಪೂರ್ತಿ ಅನ್ನ ಹಿಂಗೆ ಉದ್ದಕ್ಕೆ ಉಳಿದಿರಬಾರ್ದು. ಅದಕ್ಕೋಸ್ಕರ ಕಟ್ಟಾಗಬೇಕು, ಅದು ಅನ್ನ ಕಟ್ಟಾಗಬೇಕು. ಅದಕ್ಕೆ ಸ್ವಲ್ಪ ನೋಡಿಕೊಂಡು ಸ್ಮ್ಯಾಶರಲ್ಲೇ ಮಾಡ್ಕೊಂಡ್ಬಿಡಿ. ಇವಾಗ ನಾನು 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡೆ ನಾನು. ಮತ್ತು ಬಿಸಿಯಾಗಿ ಕಾಸ್ಕೊಂಡು ಹಾಕ್ಕೋಬೇಕು. ಇಲ್ಲಾಂದರೆ ತಣ್ಣೀರು ಹಾಕೋದ್ರಿಂದ ಅನ್ನ ಜಾಸ್ತಿ ಹೊತ್ತು ಇಡೋಕ್ಕಾಗಲ್ಲ. ಅದಕ್ಕೆ ಬಿಸಿ ನೀರನ್ನ ಸ್ವಲ್ಪ ಕಾಸ್ಕೊಂಡು ಟೋಟಲಾಗಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಇವಾಗ. ನೀರು ಹಾಕ್ಕೊಂಡ್ಮೇಲೂ ಅಷ್ಟೇ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ಳಿ. ಕೆಳಗೆ ಸ್ವಲ್ಪ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇನ್ನು ಗಟ್ಟಿ ಅನಿಸಿದರೆ ನೀವು ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾನು ಮತ್ತೆ 1 ಗ್ಲಾಸ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ. ಅಂದರೆ ಟೋಟಲ್ ಈಗ 2 ಗ್ಲಾಸ್ ನೀರು ಹಾಕ್ಕೊಂಡೆ. ಅನ್ನ ಕುದ್ಮೇಲೆ ಟೋಟಲ್ 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಮುಂಚೆ ಬೇಳೆ ಇಡಬೇಕಾದ್ರೆ 3 ಗ್ಲಾಸು, ಇವಾಗ 2 ಗ್ಲಾಸು ಹಾಕ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿನ ನೀವು ನೋಡಿಕೊಂಡು ಹಾಕ್ಕೋಬೇಕು. ನೋಡಿ ನನ್ನ ಕನ್ಸಿಸ್ಟೆನ್ಸಿ ಈ ಥರ ಬಂದಿದೆ. ಈ ಥರನೇ ಇದ್ದರೆ ಸ್ವಲ್ಪ ಬಿಸಿಬೇಳೆ ಬಾತ್ ಟೈಪ್ ಆಗಬೇಕು. ಯಾಕೆಂದರೆ ಬಿರುಸು ದಪ್ಪ ದಪ್ಪ ಇರಬಾರ್ದು. ಈಗ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಉಪ್ಪು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಆವಾಗಲೇ ನೀರಲ್ಲೇ ಹಾಕೋಬೇಕಾಗಿತ್ತು, ಬಟ್ ಆವಾಗ ನೆನಪಾಗಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಹಾಕೋತಾ ಇದ್ದೀನಿ. ಒಗ್ಗರಣೆ ರೆಡಿ ಮಾಡಿಟ್ಟಿದ್ದನ್ನು ಇವಾಗ ಹಾಕ್ಕೊಳ್ಳಿ. ನೋಡಿ ಈ ಥರ ಒಗ್ಗರಣೆ ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಹಾಗೆ ಮಧ್ಯದಲ್ಲಿ ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪ್ತಾ ಇರುತ್ತೆ. ಹಾಗೆ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ. ನೋಡಿ ಈ ಥರ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನಾನು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡಿಲ್ಲ. ಅಂದರೆ ರೆಡ್ ಚಿಲ್ಲಿ ಪೌಡರ್ ಆಗಲಿ ಅಥವಾ ಅರಿಶಿನೂ ಜಾಸ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನ್ಯಾಚುರಲ್ ಆಗಿ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಯಾವ ಥರ ರುಚಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ. ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ಸ್ವೀಟಾಗಿ ಇರಬೇಕು ಅಂತ ಬೆಲ್ಲ ಹಾಕೋತಾ ಇದ್ದೀನಿ. ಇದ್ರ ಮೇಲೆ ನೀವು ಖಾರ ಬೂಂದಿನೂ ಹಾಕೋಬೋದು. ನೋಡಿಕೊಂಡು ನಿಮ್ಗೆ ಇಷ್ಟ ಇದ್ದರೆ ಖಾರ ಬೂಂದಿನೂ ಹಾಕ್ಕೊಂಡು ತಿನ್ಬೋದು, ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಲಾಸ್ಟಲ್ಲಿ ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿಕೊಂಡು ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಇವಾಗೆಲ್ಲ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇವಾಗ ಸರ್ವ್ ಮಾಡ್ಕೋಬೋದು. ಇವಾಗ ಲಾಸ್ಟಲ್ಲಿ ಎಲ್ಲ ಸರ್ವ್ ಮಾಡ್ಕೊಂಡಾದ್ಮೇಲೆ ಖಾರ ಬೂಂದಿನ ಯೂಸ್ ಮಾಡ್ಕೊಳ್ಳಿ. ತುಪ್ಪ ಮತ್ತು ಖಾರ ಬೂಂದಿನ ಯೂಸ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ದಿ. ಬಾಯ್ ಬಾಯ್.